Murthy, District Disability Welfare Officer, Mallikarjun District Disability Resource Center. Welcome all of you to this project that we are holding here today, and we are thankful to the Rotary Club for giving us this place. Can we hear applause for all of them? Ella ಸ್ವಲ್ಪ clap ಮಾಡಿ. Thanks to Rotary Club Bangalore who have sponsored this venue for us, and we have one of our members who has sponsored the lunch, whose name she does not want to be mentioned, but thank you to that member who is sponsoring the lunch today, and may her tribe increase, and we wish them all the very best to this elder care, whether it is Sandhya Kirana or the other centers, and thank you Bharti again. ಬಂದಾಗ ಎಲ್ಲರಿಗೂ ಭಯ ಆಗುತ್ತೆ, ಏನಪ್ಪ ಕಾನೂನಿಗೆ ಹೋಗೋದೇ ಕಷ್ಟ, ವಕೀಲನ ಭೇಟಿ ಆಗೋದೇ ಕಷ್ಟ, ಅಲ್ಲಿ ಫೀಸ್ ಜಾಸ್ತಿ ಇರುತ್ತೆ ಅಂತ. ನೀವೆಲ್ಲರಿಗೂ ತಿಳಿದ ಹಾಗೆ ಸಂವಿಧಾನದಲ್ಲಿ ಎಲ್ಲ ರಾಜ್ಯದಲ್ಲೂ ಉಚಿತ ಕಾನೂನು ಸಲಹೆ ಕೊಡಬೇಕು ಅನ್ನೋದು ಇದೆ. ಸೊ ಅದರ ಪ್ರಕಾರ ಎಲ್ಲ ರಾಜ್ಯದಲ್ಲೂ ಕಾನೂನು ಸಲಹಾ ಕೇಂದ್ರಗಳಿರುತ್ತೆ. ಅದು ಯಾವ ಮಟ್ಟಕ್ಕೆ ವಿಂಗಡವಾಗಿದೆ ಅಂದರೆ, ಒಂದು ತಾಲೂಕು, ಡಿಸ್ಟ್ರಿಕ್ಟು, ಸ್ಟೇಟು, ಅದಾದಮೇಲೆ ನ್ಯಾಷನಲ್. ಈಗ ತಾಲೂಕು, ಡಿಸ್ಟ್ರಿಕ್ಟು, ಸ್ಟೇಟು, ನ್ಯಾಷನಲ್ ಅಂತ ಬಂದಾಗ ನ್ಯಾಷನಲ್ ಬಂದು ಡೆಲ್ಲಿನಲ್ಲಿರುತ್ತೆ. ಡಿಸ್ಟ್ರಿಕ್ಟ್ ಕೋರ್ಟ್ ಬಂದು ನಾವು ಅಲ್ಲಿ ಲೀಗಲ್ ಏಡ್ ಕೇಂದ್ರ ಅಂತ ಇದೆ. ಅಲ್ಲಿ ನೀವು ಮೈಸೂರು ಬ್ಯಾಂಕ್ ಹತ್ರ ನೀವು ಸಿಟಿ ಸಿವಿಲ್ ಕೋರ್ಟ್ ಅಂತ ಬಂದಾಗ ನೀವು ಅಲ್ಲಿ ಬಂದು ಭೇಟಿಯಾಗಿ ಸಲಹೆನ ಪಡ್ಕೋಬೋದು. ಕಾನೂನು ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅನ್ನೋದು ಬಂದು ಸಿದ್ದಯ್ಯ ರೋಡಲ್ಲಿ ಇದೆ. ಎಲ್ಲರಿಗೂ ಕೆಲವರಿಗೆ ಗೊತ್ತಿರತ್ತೆ ಅನ್ಸುತ್ತೆ, ಇಲ್ಲಿ ಹೊಸ ಮುಖಗಳಿದ್ದಾರೆ, ಬಟ್ ಯಾರು ಸೀನಿಯರ್ ಸಿಟಿಸನ್ ಪ್ರೋಗ್ರಾಮ್ನ ಕಂಟಿನ್ಯೂಸ್ ಆಗಿ ಭಾಗವಹಿಸಿರ್ತಾರೆ ಅವರಿಗೆ ಗೊತ್ತಿರತ್ತೆ. ಇಲ್ಲ ಅನ್ನೋ ಪರವಾಗಿಲ್ಲ, ಯಾಕೆಂದರೆ ಅದು ಮೀಡಿಯೇಷನ್ ಸೆಂಟರ್ ಅಂತಲೂ ರೆಕಗ್ನೈಸ್ ಇರುತ್ತೆ. ಅಲ್ಲಿಗೆ ಹೋದಾಗ ಮೊದಲನೇ ಮಾಡಿನಲ್ಲಿ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಬರುತ್ತೆ. ಅಲ್ಲೂ ನೀವು ಕಾನೂನು ಸಲಹೆನ ಪಡ್ಕೋಬೋದು. ನೆಕ್ಸ್ಟ್, ಈಗ ಯಾವ ರೀತಿಯಾಗಿ ನಮ್ಮಲ್ಲಿ ಸಲಹೆಗಳನ್ನ ಕೊಡುತ್ತೆ ಈ ಕೇಂದ್ರ? ನಮ್ಮ ಡಿಸ್ಟಿಕ್ ಕೊಡೋದು